ಹಾಯ್ ಎವ್ರಿವನ್. ಈಗ ರೇಷಿಯೋ ಆ್ಯಂಡ್ ಪ್ರೊಪೋರ್ಷನಲ್ ಟಾಪಿಕ್ ಮ್ಯಾಥ್ಸ್ ಬಗ್ಗೆ ನೋಡೋಣ. ಕ್ವಶನ್ ಏನಿದೆ, A/B=B/C/C/A = 2/3:3/4:4/2 ಇದೆ. ಫೈಂಡ್ A:(B:)C ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಇವಾಗ ನಾವು ಏನು ಮಾಡಬೇಕು, ಇಲ್ಲಿ 2/3:3/4:4/2 ಇದೆ. 2 ಕೆಳಗೆ ಏನು ಡಿನಾಮಿನೇಟರ್ ಇದೆಯಲ್ಲ ಅದನ್ನು ಬಿಟ್ಟು 2 ಇಂಟು ಮುಂದಿನ ಡಿನಾಮಿನೇಟರ್ಸ್ ಏನಿದಾವಲ್ಲ ಅದಕ್ಕೆ ಇಂಟು ಮಾಡಬೇಕು. 2 ಇಂಟು 4 ಇಂಟು 2 ಮಾಡಬೇಕು. ನೆಕ್ಸ್ಟ್ ಈಸ್2 ಹಾಕಿ ನೆಕ್ಸ್ಟ್ ನಂಬರ್ ಏನಿದೆ 3/4 ಇದೆ, ಅಲ್ಲಿ ಕೆಳಗಿನ ಡಿನಾಮಿನೇಟರನ್ನು ಬಿಟ್ಟು ಆಮೇಲಿನ ನ್ಯೂಮರೇಟರ್ ಏನಿದೆಯಲ್ಲ 3 ಇಂಟು ಉಳಿದ ಡಿನಾಮಿನೇಟರ್ಸ್ ಏನಿದಾವಲ್ಲ 3 ಮತ್ತು 2, 3 ಇಂಟು 3 ಇಂಟು 2 ಮಾಡಬೇಕು. ನೆಕ್ಸ್ಟ್ ನಂಬರ್ ಏನು 4/2, ಇಲ್ಲಿ ಕೆಳಗಿನ ಡಿನಾಮಿನೇಟರ್ ಎರಡನ್ನು ಬಿಟ್ಟು ಉಳಿದ ಡಿನಾಮಿನೇಟರ್ಸ್ 3 ಆ್ಯಂಡ್ 4, 4 ಇಂಟು 4 ಇಂಟು 3 ಮಾಡಬೇಕು. ಸೊ ಇದೇನು ಬಂತು 2 ಇಂಟು 4 ಇಂಟು 2 ಈಸ್ಟು 3 ಇಂಟು 3 ಈಸ್ಟು 2 ಈಸ್ಟು 3 ಇಂಟು 4 ಈಸ್ಟು 4. ನೆಕ್ಸ್ಟ್ ಈ 3 ಪಾರ್ಟ್ಸಲ್ಲಿ ಯಾವುದಾದ್ರೂ ಒಂದು ನಂಬರ್ ಕ್ಯಾನ್ಸಲ್ ಆಗ್ತಾಯಿದ್ರೆ ಅದನ್ನು ನಾವು ಕ್ಯಾನ್ಸಲ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ 2 ಒಂದಲೇ 2 ಎರಡಲೇ 3 ನಂಬರ್ಗಳಲ್ಲೂ ಕೂಡ ಇಲ್ಲಿ ಕಾಮನ್ ನಂಬರ್ ಇರಬೇಕು. ಸೊ ಇಲ್ಲಿ 2 ನಂಬರ್ಗಳಲ್ಲಿ ಮಾತ್ರ ಇದ್ದಾಗ ಆ ಥರ ಕ್ಯಾನ್ಸಲ್ ಮಾಡಬಾರ್ದು. 3 ಪಾರ್ಟ್ಸ್ಗಳಲ್ಲಿ ಒಂದೇ ಕಾಮನ್ ನಂಬರ್ ಇದ್ದಾಗ ಅವುಗಳನ್ನು ನಾವು ಏನು ಮಾಡ್ಬೋದು, ಕ್ಯಾನ್ಸಲ್ ಮಾಡ್ಬೋದು. ನೆಕ್ಸ್ಟ್ ಇದು ಏನಾಗುತ್ತೆ, 2 4 8 ಆಗುತ್ತೆ, ಇದು 3 3 9, ಇದು 3 2 6, 6 4 24 ಆಯಿತು. ಸೊ A:(B:)C ಏನಾಯಿತು 8:9:24. ನೆಕ್ಸ್ಟ್ ಕ್ವಶನ್, A:(B) = 2:3, B:(C) = 3:4. ಫೈಂಡ್ A:(B:)C. ಸೊ ನಾವು ಇವಾಗ ಉಲ್ಟಾ ಜಡ್ ಮೆಥಡ್ ಮೂಲಕ ನಾವು ಇಲ್ಲಿ ಫೈಂಡ್ ಮಾಡ್ಬೋದು. A:(B:)C = ಫಸ್ಟ್ 2 ಇಂಟು 3 ಮಾಡಬೇಕು. ನೆಕ್ಸ್ಟ್ 3 ಇಂಟು 3 ಮಾಡಬೇಕು. ನೆಕ್ಸ್ಟ್ 3 ಇಂಟು 4. ಸೊ ಇದು ಉಲ್ಟಾ ಜಡ್ ಮೆಥಡ್ ಆಗುತ್ತೆ. ಸೊ ಇಲ್ಲಿ ನೆಕ್ಸ್ಟ್ ಈ 3 ಪಾರ್ಟ್ಸಲ್ಲಿ ಕಾಮನ್ ಆಗಿರತಕ್ಕಂಥ ಒಂದು ನಂಬರ್ ಏನಿದೆಯಲ್ಲ ಅದು ಬಂದಿತ್ತಂದರೆ ನಾವು ಕ್ಯಾನ್ಸಲ್ ಮಾಡ್ಬೋದು. ಇಲ್ಲಿ 3 3 3 ಇದೆ. ಸೊ 3 ಒಂದಲೇ 3 ಒಂದಲೇ 3 ಒಂದಲೇ. ನೆಕ್ಸ್ಟ್ ಇದು ಏನಾಗುತ್ತೆ, ಇಲ್ಲಿ 2 ಉಳಿತು, ಇಲ್ಲಿ 3 ಉಳಿತು, ಇಲ್ಲಿ 4 ಉಳಿತು, 2:3:4. ಸೊ ಇಲ್ಲಿ A:(B:)C ಏನಾಯಿತು 2:3:4 ಆಯಿತು. ಈ ರೀತಿಯಾಗಿ ನಾವು ಫೈಂಡ್ ಮಾಡ್ಬೋದು.